ಉದ್ಯೋಗ ಖಾಯಂಗೊಳಿಸಿ ಅಂತ ಈಗ ಕಾಲ್ನಡಿಗೆ ಅಂದ್ರೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದು ನೀವು ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ದೀರಾ. ಸಿದ್ಧಲಿಂಗ ಸ್ವಾಮಿಗಳು ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ನೂರಾರು ಜನ ಒಂದು ಉಪನ್ಯಾಸಕರು, ಅತಿಥಿ ಉಪನ್ಯಾಸಕರು ನಮ್ಮನ್ನ ಖಾಯಂಗೊಳಿಸಿ ಅಂತ ಈ ಒಂದು ಪಾದಯಾತ್ರೆಯನ್ನ ಮಾಡೋ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾರೆ. ಈಗ ಸ್ವಾಮೀಜಿಯವರಲ್ಲಿ ಒಂದು ಮನವಿ, ನಮ್ಮನ್ನ ಕುರಿತು ನಮ್ಮ ಸಮಸ್ಯೆಯನ್ನು ಕುರಿತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮಗೆ ಚಾಲನೆ ಕೊಡಬೇಕು ಮಾತು ಕಡಿಮೆ ಬಳಕೆ ಸೇವೆ ಮಾಡ್ತಾ ಇದ್ದಾರೆ. ಇವತ್ತವರು ಕಾಯಮಾತಿಗಾಗಿ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾಯಮಾತಿ ಮಾಡೋಕ್ಕಾಗದೆ ಹೋದರೂ ಕೂಡ ಅವರ ನ್ಯಾಯಯುತವಾದ ಬೇಡಿಕೆಗಳನ್ನು ಅವರು ಚೆನ್ನಾಗಿ ಸಾಧ್ಯ ಆಗುತ್ತೆ. ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಬೇಕಾದರೆ ಅವರು ಕೌಟುಂಬಿಕವಾಗಿ ಚೆನ್ನಾಗಿರಬೇಕು, ವೈಯಕ್ತಿಕವಾಗಿ ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ಅವರು ತಮ್ಮ ವೃತ್ತಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಅವರು ನ್ಯಾಯಯುತವಾಗಿ ಏನೇನು ಬೇಡಿಕೆಗಳನ್ನು ಬೇಕು ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮುಂದಿನ ಸರ್ಕಾರಕ್ಕೆ ಅವರೇ ಪತ್ರವನ್ನು ಬರೆದಿದ್ದಾರೆ. ಇವರು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತ ವಿಭಿನ್ನವಾದಂಥ ಪರಿಸ್ಥಿತಿಗಳನ್ನು ಬಳಸಿ ಪತ್ರವನ್ನು ಮುಖ್ಯಮಂತ್ರಿಗೆ, ಆಗಿನ ಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಅವರೇ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಒಂದು ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಅಂತ ನಾವು ಭಾವಿಸ್ತೀವಿ. ಏಕೆಂದರೆ ಅವರಿಗೆ ಸಹಾನುಭೂತಿ ಇರೋದ್ರಿಂದ, ಅವರಿಗೆ ನಮ್ಮ ಸಮಸ್ಯೆಗಳ ಅರಿವು ಇರೋದ್ರಿಂದ, ಅದರ ಪರಿಚಯ ಅವರಿಗೆ ಇರೋದ್ರಿಂದ ಅದರ ಬಗ್ಗೆ ತಕ್ಕ ತೀರ್ಮಾನವನ್ನು ಕೈಗೊಳ್ತಾರೆ. ನಿಮ್ಮ ಒಂದು ಹೋರಾಟ ಯಶಸ್ವಿಯಾಗಲಿ, ಎಲ್ಲರ ಜೊತೆ